ಜನಗಳು ವಾಸ ಮಾಡಕ್ ಯೋಗ್ಯವಾದ ಜಾಗನ ಇದು? ಕಾಲಿಡ್ತಿದ್ದ ಹಾಗೆ ಚಾಕು, ಚೂರಿ, ಚೈನು. ಅಬ್ಬಬ್ಬಬ್ಬ, ನಾಗರಿಕತೆ ಅನ್ನೋದೇ ಬೇಡವಾ? ಅನ್ಎಜುಕೇಟೆಡ್ಸ್, ಅನ್ಕಲ್ಚರ್ಡ್ ಪೀಪಲ್. ಒಬ್ಬ ಅಷ್ಟೊಂದು ಜನಕ್ಕೆ ಹೊಡಿತಾ ಇದ್ರೆ ಅದನ್ನ ಹಲ್ಕಿಕೊಂಡು ನೋಡೋದಕ್ಕೆ 101 ಜನ. ಒಬ್ಬರಾದ್ರೂ ಬಿಡಿಸೋದ್ ಬೇಡ್ವಾ? ಮನೆ ಹುಡ್ಕೋಕ್ ಮುಂಚೆ ನಾವಿರೋಕ್ ಸಾಧ್ಯನಾ ಅಂತ ಯೋಚನೆನಾದ್ರೂ ಮಾಡೋದ್ ಬೇಡ್ವಾ ನೀವು? ಉಷಾ, ಏನೇ ಇದು? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನಿಮ್ಮ ಅಪ್ಪನ ಮೇಲೆ ಹಾಕೋಗಾಡ್ತಿದ್ಯಲ್ಲ. ಇನ್ನೇನ್ ಮಮ್ಮಿ, ನಮಗೂ 2 ಹೆಣ್ಮಕ್ಳಿದ್ದಾರೆ. ಇಂಥ ವಾತಾವರಣ ಮಕ್ಕಳ ಭವಿಷ್ಯದ ಮೇಲೆ ಎಂಥ ಪರಿಣಾಮ ಬೀರಬಹುದು ಅಂತ ಯೋಚನೆ ಮಾಡೋ ಶಕ್ತಿ ಡ್ಯಾಡಿಗಿಲ್ಲ. ಇವರಿಗೆ ತಿಳಿ ಹೇಳೋ ವಿವೇಕ ನಿನಗಿಲ್ಲ. ನಿಮ್ಮ ಓಬಿ ರಾಯನ್ ಕಾಲದ ವರ್ತನೆಯಿಂದ ನಾವು ನರಕಯಾತನೆ ಅನುಭವಿಸ್ಬೇಕಾಗತ್ತೆ. ಈಗ್ಲೇ ಹೀಗೆ, ಮುಂದೆ ಇನ್ ಹೇಗೋ? ಏನಮ್ಮ ನಿನ್ ಹೆಸರೇನಮ್ಮ? ಉಷಾ ಅಂತಮ್ಮ. ಅಲ್ಲಿ ಮೋಟಾರ್ ಸೈಕಲ್ ರಿಪೇರಿ ಮಾಡ್ತಾ ಕೂತಿದ್ದಾನಲ್ಲ, ಅವನಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಯಾಕಮ್ಮ? ನಿನ್ನೆ ಅಷ್ಟೊಂದ್ ಜನಕ್ಕೆ ರಕ್ತ ಸುರಿಯೋ ಹಾಗೆ ಒಂದೇ ಸಮನೆ ಹೊಡೆದ್ನಲ್ಲ, ಅವನಿನ್ ಮನುಷ್ಯನ ರಾಕ್ಷಸನ? ನೀನ್ ತಿಳ್ಕೊಂಡಿರೋಷ್ಟು ಕಟ್ಕ ಅಲ್ಲ ಕಣಮ್ಮ. ಅವನು ನೋಡೋಕೆ ಸ್ವಲ್ಪ ಒರಟ ಕಾಣಿಸ್ತಾನಷ್ಟೇ. ಅವನ ಮನಸ್ಸು ಮಗುವಿನಂಥದ್ದು. ತನ್ನ ನೆರೆಹೊರೆಯವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಅನ್ಯಾಯನ ಕಂಡ್ರೆ ಸಿಡ್ದು ಬೀಳ್ತಾನೆ. ಇಂಥ ಬೆಲೆ ಕಟ್ಟಲಾರ್ದು ಮಾಣಿಕ್ಯ ಬೆಂಗಳೂರಿನಂಥ ಊರಲ್ಲಿ ಕೋಟಿಗೊಬ್ಬ ಅಮ್ಮ. ಇಷ್ಟು ವರ್ಷ ಅದೆಲ್ಲಿದ್ದೆ ದುರ್ಗವ್ವ? ಯಾಕೆ? ಜಡ್ಡಿ ಹಿಡಿದು ನನ್ನ ನಾಲ್ಗೆಗೆ ನಿನ್ನ ಕೈಯಾರೆ ನನ್ನ ಬಾಯಿಗೆ ಜೇನುತುಪ್ಪ ಬಿಟ್ಟಂಗ ಆತ್ಮ. ತಗೋ ದುರ್ಗವ್ವ ದುಡ್ಡ. ಕಳ್ಳನ್ ಮಕ್ಳ, ನನ್ ಹೋಟ್ಲಲ್ಲಿ ಚೆನ್ನಾಗಿ ತಿಂದು ಲೆಕ್ಕ ಬರೆಸ್ತಾ ಇದ್ದವ್ರು ಇಲ್ಲಿ ಬಂದು ದುಡ್ಡು ಕೊಟ್ಟು ಜೊಲ್ಲು ಸುರಿಸ್ಕೊಂಡು ದೋಸೆ ತಿಂತಾ ಇದ್ದೀರಲ್ಲ, ಇದ್ ಯಾವ ನ್ಯಾಯ? ನಿಂದು ಹೋಟ್ಲ ಸಾಲ ಕೊಟ್ರು ನೀನ್ ಸವಾಸ ಬೇಡ ಕಣಯ್ಯ. ನೀನ್ ಕೊಟ್ ಗಪ್ ತಿಂಡಿನೆಲ್ಲ ತಿಂದು ನಂದೊಂದ್ ಕಿಡ್ನಿನೇ ಫೇಲ್ಯೂರ್ ಆಗೋಯ್ತು. ನಿಂದು ಒಂದು ಕೈಯಾದು, ನಿನ್ನ ಕೈಗೆ ಲಕುವ ಹೊಡೆಯ. ಅಲ್ಲಿ ನೋಡಯ್ಯ, ಕೈ ಅಂದ್ರೆ ಅದಯ್ಯ. ನೀನ್ ಸವಾಸ ಮಾಡಿದಕ್ಕೆ ನನ್ನ ಹೆಂಡತಿ ಪಕ್ಕಕ್ಕೆ ಬರೋದೇ ಬಿಟ್ಬಿಟ್ಲು. ಹೋಗಿ ಎಲ್ಲಾದ್ರೂ ಪಿಂಡ ಬಿಡಕ್ ಸೇರ್ಕೋ. ನನ್ನ ಗಿರಾಕಿಗಳಿಗೆಲ್ಲ ತಲೆ ಕೆಡ್ಸಿ ನನ್ನ ಹೋಟ್ಲು ಮುಂದೆನೆ ನಿನ್ನ ಅಂಗಡಿ ಬಿಚ್ಚಿದ್ಯಲ್ಲ, ಯಾವನ್ ಕೇಳಿ ನಿನ್ನ ಅರ್ಪ ಬಿಚ್ಚಿದೆ? ತೇರಿ ನಿನ್ ನಾಳನ್ ಲಿಂಗನ ಮೆಕ್ಕೆ, ನೀನ್ ಯಾವ ದಾಸಯ್ಯ ಅಂತ ನಿನ್ನನ್ನು ಕೇಳಿ ನನ್ನ ಅಂಗಡಿ ಓಪನ್ ಮಾಡ್ಬೇಕಯ್ಯ? ಈ ಏರಿಯಾ ಕಾಲಿಟ್ಟು ಇನ್ನು 3 ಗಂಟೆ ಆಗಿಲ್ಲ, ನನ್ ಮೇಲೆ ಜಬರ್ದಸ್ತ್ ಮಾಡ್ತೀಯನೆ. ನೋಡ್ತಾ ಇರೋ ನಿನ್ ಏನ್ ಮಾಡ್ತೀನಿ ಅಂತ. ನೀನ್ ಏನ್ ಕಿಸಿತಿ ಅಂತ ನನಗೂ ಚೆನ್ನಾಗ್ ಗೊತ್ತು. ಬಾಯಿ ಮುಚ್ಕೊಂಡು ಹೋಗ. ಹೆಣ್ಣು ಹುಡುಗಿ ಮೇಲೆ ರೋಪ್ ಹಾಕ್ತಿಯಲ್ಲ, ನಾಚಿಕೆ ಆಗಲ್ಲ? ಹೋಗ ಹೋಗ ಹೋಗಲ್ಲ ಗುರು 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 ಏನು ಕೃಷ್ಣ? ಮೊದ್ಲು ಆಟ ನಿಲ್ಸು. ಲೋಟ ತೊಳ್ಕೊಂಡು 3 ಹೊತ್ತು ಊಟಕ್ಕೆ ಒಂದು ದಾರಿ ಮಾಡ್ಕೊಂಡಿದ್ದೆ, ಅದಕ್ಕೂ ಕಲ್ಬಿತ್ತು. ಏನಾಯ್ತು? ಅವಳ ದುರ್ಗಿ ಅಂತೆ ನನ್ನ ಹೋಟ್ಲ್ ಮುಂದೆ ಅವಳ ಅಂಗಡಿ ಬಿಚ್ಕೊಂಡು ನನ್ ಬಾಯಿಗೆ ಮಣ್ಣು ಹಾಕ್ಬಿಟ್ಲು. ನೀನ್ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಅವಳಿಗೊಂದು ಗತಿ ಕಾಣಿಸು. ಸ್ವಯಂ ಉದ್ಯೋಗ ಮಾಡೋದಕ್ಕೆ ಸರ್ಕಾರದವರೇ ಈ ದನ ಆ ದನ ಅಂತ ಸಹಾಯ ಮಾಡ್ತಿದ್ದಾರೆ. ಅಂತದ್ರಲ್ಲಿ ನಾವು ಅವಳ ಹೊಟ್ಟೆ ನೋಡಿದ್ರೆ ನೋಡ್ತಾರ ಮುಖ ಕುಗ್ಗೋದಿಲ್ವಾ? ಅಯ್ಯ, ನೀನೇ ಹೆಂಗ್ ಅನ್ಬಿಟ್ರೆ ನನ್ ಗತಿ? ನೋಡ್ರು, ನನ್ ತಲೆ ತಿನ್ಬೇಡ. ನಾ ಅರ್ಜೆಂಟ್ ಕಾಲ್ ಡೆಲಿವರಿ ಕೊಡ್ಬೇಕು. ಸಾಯಂಕಾಲ ಸಿಗ್ತೀನಿ. ಗುರು ಗುರು ಹೋಗ ಹೋಗ. ನಿನ್ ಟೈಮ್ ಚೆನ್ನಾಗೈತೆ, ಅದಕ್ಕೆ ಹಿಂಗ್ ಮಾತಾಡ್ತೀಯ. ಏನ್ ಮಾಡೋದು? ನನ್ ಟೈಮ್ ಚೆನ್ನಾಗಿಲ್ಲ. ಅಣ್ಣ, ಟೈಮ್ ಎಷ್ಟು? ಇಲ್ಲಿಂದ ಸೀದಾ ಹೋಗು.
ಎಡಗಡೆ ಎರಡನೇದೇ ಸೇಟು ಅಂಗಡಿ. ಅಲ್ಲಿ ನನ್ನ ವಾಚ್ ಅಡ ಇಟ್ಟಿದ್ದೀನಿ. ಟೈಮ್ ಕೇಳ್ಕೊಂಡು ಹೋಗ್ತಾ ಇರು. ಸರಿ ಅಣ್ಣ. ರೈಟ್ ಹೇಳು. ಯಾವ ಸೆಟ್ ಟೈಮ್ ಎಷ್ಟು? ನಿಮ್ದು ಟೈಮ್ ಕೇಳಕ್ಕೆ ನಮ್ದುನೇ ಅಂಗಡಿ ಸಿಕ್ತು. 12 ಗಂಟೆ. ನಿನ್ ವಾಚಲ್ಲ, ಟೆನ್ನಿಸ್ ಕೃಷ್ಣ ಆಡ ಇಟ್ಟವ್ರಲ್ಲ ಆ ವಾಚಲ್ಲಿ ಹೇಳು. ಅವಂದು ವಾಚ್ಗೆ ಅಡಮಾನ ಇಟ್ಟಿದ್ದು ಊರಿಗೆಲ್ಲ ಹೇಳ್ಬಿಟ್ಟಿದ್ದಾನೆ. ಅಯ್ಯೋ 12:05 ಬಾಯ್. ಥ್ಯಾಂಕ್ಸ್. ಯಾರಪ್ಪ ನೀವು? ಏನಾಗ್ಬೇಕಾಗಿತ್ತು? 500 ಬರೆಯೋ. 500 ರೂಪಾಯಿ? ವಿಷಯ ಏನಪ್ಪ? ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸಿ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. ಅದಕ್ಕೆ ಚಂದ ವಸೂಲಿ ಮಾಡ್ತಾ ಇದ್ದೀವಿ. ನೋಡಪ್ಪ, ನನ್ನಿಂದ ಅಷ್ಟು ಶಕ್ತಿ ಇಲ್ಲ. ನನ್ನ ಕೈಲಾಗೋದು ಇಷ್ಟೇ. ತಗೊಳ್ಳಿ 20 ರೂಪಾಯಿ. ಏನ್ ಭಿಕ್ಷೆ ಕೊಡ್ತಿದ್ಯಾ? ನೀನ್ ಕೊಡೋ 20 ರೂಪಾಯಿಗೆ 3 ಮೊಳ ಹೂ ಬರೋದಿಲ್ಲ. ಸುಮ್ನೆ ಕೇಳ್ದಷ್ಟು ಕೊಡು. 500 ರೂಪಾಯಿ ಕೊಡಿ ಅಂದ್ರೆ ಎಲ್ಲಿಂದ ತರೋದು? ದೇವ್ರ ಕಾರ್ಯಕ್ಕೆ ಇಷ್ಟೇ ಕೊಡಿ ಅಂತ ಡಿಮಾಂಡ್ ಮಾಡೋದು ಸರಿಯಲ್ಲ. ಏರಿಯಾದಲ್ಲಿ ನೆಮ್ಮದಿಯಾಗಿ ವಾಸ ಮಾಡ್ಬೇಕು ಅಂತಿದ್ರೆ ದುಸ್ರಾ ಮಾತಾಡದೆ ಮಡ್ಗು. ಇಲ್ಲ ಅಂದ್ರ ಏನ್ ಗೂಂಡಾಗಿರಿ ಮಾಡ್ತಾ ಇದ್ದೀರಾ? ಬೇಕಾದ್ರೆ 20 ರೂಪಾಯಿ ತಗೋ. ಜಾಸ್ತಿ ತಕರಾರು ಮಾಡಿದ್ರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಏರಿಯಾಗ ಬಂದ್ 3 ದಿನ ಆಗ್ಲಿಲ್ಲ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋಷ್ಟು ಪೊಗ್ರೇನು? ಮುದಿ ನನ್ನ ಮಗನ ಕಂಪ್ಲೇಂಟ್ ಕೊಡ್ತೀನಿ. ಮುದಿ ನನ್ನ ಮಗನ ಏನ ಚೋಟು? ನೀವೆಲ್ಲ ಮನುಷ್ಯ ರಾಕ್ಷಸರ? ನಿಮ್ ತಂದೆ ತರ ಇದ್ದಾರೆ. ದನ ಬಡ್ದಂಗ್ ಬಡಿತಿದ್ರಲ್ಲ, ಯಾಕೆ ಅಲ್ಲ? ಏ ವಿಶ್ವ, ನಮ್ ವಿಷಯದಲ್ಲಿ ತಲೆ ಹಾಕ್ಬೇಡ. ನಿನ್ ಕೆಲ್ಸ ನೀನ್ ನೋಡ್ಕೊ ಹೋಗು. ನೋಡಪ್ಪ, ಇವ್ರು ಗಣೇಶನ್ ಕೂಡ್ಸೋದಕ್ಕೆ ಕೇಳಿದಷ್ಟು ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ಹೇಗೆ ಹೊಡೆದಿದ್ದಾರೆ ನೋಡು. ಗಣೇಶ ನೀಡು ಅಂತ ಯಾವನ ಹೇಳಿದ್ದು? ಜನ ಹೇಳಿದ್ರ? ಇಲ್ಲ, ಬೀದಿ ಪೂಜೆ ಮಾಡೋದು ಗಣೇಶನ ಬಂದು ಹೇಳ್ದ. ನಿನಗೆ ಅಷ್ಟೊಂದು ಭಕ್ತಿ ಇದ್ರೆ ಮನೆ ಹಿಡ್ಕೊಂಡು ಪೂಜೆ ಮಾಡು. ಅದನ್ನ ಬಿಟ್ಟು ಜನಗಳು ತೊಂದರೆ ಕೊಡ್ತಾ ಇದ್ದಿಲ್ಲ. ಏನ್ ದಾದಾಗಿರಿ ಮಾಡ್ತಿದ್ಯಾ? ನೋಡು, ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಹೊರಟೋಗು. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಕುರುಪಾಗ್ತೀಯಾ? ಲಾಂಗ್ ಎತ್ತೀಯಾ? ನಿನ್ನಂಗ್ ತೊಡೆ ತಟ್ಟಿ ನಿಂತವ್ರಲ್ಲ ಬ್ಯಾಂಗ್ಳೂರ್ ಮೋರಿಗಳಲ್ಲಿ ಮುಚ್ಚೋದ್ರು. ಹೋಗಲ್ಲ ಜುಟ್ಟು.